ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಲಾಸ್ಟ್ ವಿಡಿಯೋದನ್ನು ಬಸವಣ್ಣನವರು 2 ವಚನಗಳು ಅದರದ್ದು ವಿವರಣೆ ಇದೆ. ಇವತ್ತು 3ನೇ ವಚನ ಹೇಳ್ತಾ ಇದ್ದೀನಿ. ಯಾವುದೇ ವಸ್ತುವಿನ ತಯಾರಿಕೆಗೂ ಮೂಲ ವಸ್ತು ಬೇಕೇ ಬೇಕು. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಒನ್ನೇ ಮೊದಲು. ಶಿವಪಥ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು. ಹೌದು, ಬಸವಣ್ಣನವರು ತಮ್ಮ ವಚನದ ಮೂಲಕ ಹೇಳಿರುವುದು ಯಾವುದೇ ವಸ್ತುವಿನ ತಯಾರಿಕೆಗೂ ಮುನ್ನ ಮೂಲ ವಸ್ತುವನ್ನು ಆರಿಸಿಕೊಂಡಿರಬೇಕು. ಅದಿಲ್ಲದಿದ್ದರೆ ಏನನ್ನೂ ತಯಾರಿಸಲು ಸಾಧ್ಯವಿಲ್ಲ. ಮಡಿಕೆ ಮಾಡುವಾಗ ಮಣ್ಣು ಬೇಕು, ಆಭರಣಗಳನ್ನು ತಯಾರಿಸುವಾಗ ಚಿನ್ನ ಬೇಕು. ಶಿವ ತತ್ವವನ್ನು ಅರಿಯಬೇಕಾದರೆ ಮೊದಲು ಯೋಗ್ಯ ಗುರುವಿನ ಮಾರ್ಗದರ್ಶನ ಬೇಕು. ಹಾಗೆ ಭಗವಂತನ ಸಾಕ್ಷಾತ್ಕಾರ ಪಡೆಯಬೇಕಾದರೆ ಶರಣರ ಸಂಘ ಬೇಕು. ಮೂಲ ವಸ್ತು ಇರದಿದ್ದರೆ ಯಾವ ಪದಾರ್ಥವನ್ನು ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಲೌಕಿಕ ವಸ್ತುಗಳನ್ನು ಮರೆತರೂ ಭಗವಂತನ ಅನುಗ್ರಹ ಪಡೆಯುವುದು ಮನುಷ್ಯನ ಆದ್ಯ ಕರ್ತವ್ಯ. ಈ ಮಾರ್ಗದಲ್ಲಿ ಶರಣ ಮಾರ್ಗವೇ ಅತ್ಯಂತ ಶ್ರೇಷ್ಠ. ಶರಣರೆಂದರೆ ಕೇವಲ ಮನುಷ್ಯರಲ್ಲ, ಅವರ ಬದುಕಿನಲ್ಲಿ ಪ್ರೀತಿ ಅತ್ಯಂತ ಮುಖ್ಯವೆಂದು ಭಾವಿಸಿರುವರು. ಎಲ್ಲರ ಜೊತೆ ಬೇರೆ ಬೇರೆ ರೀತಿಯ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುವವರು. ಶರಣರು ಪರಸ್ಪರ ಗೌರವಿಸುತ್ತಿದ್ದರು. ಎಲ್ಲರೂ ಪರಶಿವನ ಭಕ್ತರಾಗಿದ್ದರು. ಶಿವನನ್ನು ತಮ್ಮ ಹೃದಯದಲ್ಲಿ ಧರಿಸುವವರು. ಇಂಥವರ ಸಂಘ ತನಗೆ ಬೇಕೆಂದು ಕೂಡಲ ಸಂಗಮನನ್ನು ಬಸವಣ್ಣನವರು ಪ್ರಾರ್ಥಿಸುತ್ತಿದ್ದರು. ತನಗಿಂತ ಕಿರಿಯವರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಎಂಬ ಮಾತು ಅವರಿಗೆ ಶರಣರ ಬಗ್ಗೆ ಇದ್ದ ಗೌರವವನ್ನು ಸೂಚಿಸುತ್ತದೆ. 4ನೇ ವಚನ. ಭಕ್ತಿಯನ್ನು ಯಾರಿಂದಲೂ ಬೇರೆ ಮಾಡಲು ಸಾಧ್ಯವಿಲ್ಲ. ಹಾಡಿ ಕಾಲು ದಣಿಯವು ನೋಡಿ ಕಣ್ಣು ದಣಿಯವು, ಹಾಡಿ ನಾಲಿಗೆ ದಣಿಯದು ಇನ್ನೇವಿ ನಾನ್ ನಿಮ್ಮ ಕೈಯಾರೆ ಪೂಜಿಸಿ ನಿನ್ನೇವಿ. ಕೂಡಲ ಸಂಗಮ ದೇವ ಕೇಳಯ್ಯ, ನಿಮ್ಮ ಉದರವ ಬಗಿದಾನು ಹೋಗುವ ಬರವೆನೆಗೆ. ಬಸವಣ್ಣನವರು ತಮ್ಮಲ್ಲಿದ್ದ ಪ್ರೀತಿ ಭಕ್ತಿಯ ಕುರಿತು ಮನೋಜ್ಞವಾಗಿಯೂ ಅಂತರಂಗದ ಭಾವನೆಗಳೊಂದಿಗೂ ಸಂಗಮ ದೇವನನ್ನು ಕುರಿತು ಹೇಳಿದ್ದಾರೆ. ಇಲ್ಲಿ ಭಕ್ತನ ಪ್ರಾಮಾಣಿಕತೆ, ಅಭಿವ್ಯಕ್ತತೆ, ಪರಿಸರದ ಆಗುಹೋಗುಗಳಿಗೆ ಸ್ಪಂದಿಸುವ ಪ್ರಜ್ಞೆ ಗಾಢವಾಗಿದೆ. ಹೂವಿನ ಸೌಂದರ್ಯ, ಆಕಾರ, ಘಮ ಇವುಗಳಿಂದ ಹೂವನ್ನು ಹೇಗೆ ಮಾಡಲು ಸಾಧ್ಯವಿಲ್ಲವೋ ಹಾಗೆಯೇ ಬಸವಣ್ಣನವರಿಂದ ಅವರ ಭಕ್ತಿಯನ್ನು, ಆಸಕ್ತಿಯನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ಅವರ ಮನಸ್ಸು, ಹೃದಯ, ಅಂತರಂಗ, ಚಿತ್ತಶುದ್ಧಿ ಇವೆಲ್ಲವೂ ಕೂಡ ಸಂಗಮನಲ್ಲೇ ಬೆರೆತು ಹೋಗಿದೆ. ಬಸವಣ್ಣನವರ ಮನಸ್ಸು ಸದಾ ಶಿವಮಯವಾದದ್ದು. ಅವರಿಗೆ ಶಿವನನ್ನು ಕುರಿತು ಬೇರ್ಯಾವ ವಿಚಾರವೂ ಇಲ್ಲ. ಶಿವನಿಷ್ಠೆ, ಶಿವೋಪಾಸನೆ, ಶಿವ ವಿಚಾರಗಳು ಇವುಗಳೇ ತುಂಬಿಕೊಂಡಿವೆ. ಇವರ ಈ ಮನಸ್ಸೇ ಇವರ ವಚನಗಳ ತೀವ್ರತೆಗೆ, ಗೇಯತೆಗೆ, ಸಂಕ್ಷಿಪ್ತತೆಗೆ ಕಾರಣವಾಗಿದೆ. ಕೂಡಲ ಸಂಗಮನನ್ನು ಎಷ್ಟು ನೋಡಿದರೂ ತೃಪ್ತಿಯಾಗದು ಎಂದು ಹೇಳಿದ್ದಾರೆ. ಬಸವಣ್ಣನವರ ಮನಸ್ಸು ಕೂಡಲ ಸಂಗಮನನ್ನು ಮುಗ್ಧವಾಗಿ ಕಂಡಿದೆ. ತಮ್ಮ ಬದುಕಿನಲ್ಲಿ ತಮ್ಮ ಆರಾಧ್ಯ ದೇವ ಕೂಡಲ ಸಂಗಮನ ನಾಮಸ್ಮರಣೆಯೇ ಸ್ವರ್ಗಕ್ಕಿಂತ ಮಿಗಿಲು, ತನಗೆ ಇನ್ಯಾವ ಸುಖವೂ ಬೇಡವೆಂದು ತಿಳಿಸಿದ್ದಾರೆ. ಅವರು ಪದೇ ಪದೇ ಹೇಳುತ್ತಿದ್ದುದು, ದೇವ ಕೂಡಲ ಸಂಗಮ, ನಿನ್ನನ್ನು